ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರವೆ ದೋಸೆ ಅಂತಾನೆ ಎಲ್ಲ ಪರ್ಟಿಕ್ಯುಲರು ನಾವು ಒಂದೇ ತಿಂಡಿ ಮಾಡಿ ಬೇಜಾರಾಗಿದ್ದಾಗ ನಾವು ನೋಡಿ ಈ ಥರ ಮಿಕ್ಸ್ಡ್ ದೋಸೆ ನಮ್ಗೆ ಏನು ಮಾಡಬೇಕು ಅಂತ ಸಡನ್ನಾಗಿ ಗೊತ್ತಾಗಲಿಲ್ಲ ಅಂದರೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ಥರ ಒಂದ್ಸರಿ ದೋಸೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಸಂಡೇ ಟೈಮ್ ಮತ್ತು ಸಡನ್ನಾಗಿ ಯಾವಾಗ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗಲ್ಲ ಆವಾಗ ಮಾಡ್ತೀನಿ. ನೋಡಿ ಇಲ್ಲಿ ನಾನಿಲ್ಲಿ 1 ಬೌಲು ರವೆ ತೊಗೊಂಡಿದ್ದೀನಿ ಮತ್ತು 1 ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮನೇಲಿ ಯಾವ್ಯಾವ ಹಿಟ್ಟಿರುತ್ತೆ ಅದೆಲ್ಲ ಹಾಕಿ ಮಾಡಿ. ಮತ್ತು 1 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಾಕಿಲ್ಲ, ಬೇಕಾದರೆ ನೀವು ಮೈದಾನೂ ಯೂಸ್ ಮಾಡ್ಕೋಬೋದು. ಆಮೇಲೆ 1 ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಏನಂತಂದರೆ ಸಿರಿಧಾನ್ಯಗಳನ್ನು ನಾನು ಮಾಡಿಸಿಟ್ಟಿರ್ತೀನಿ, ಸಿರಿಧಾನ್ಯಗಳನ್ನ ಪೌಡ್ರ್ ಮಾಡಿಸಿಟ್ಟಿರ್ತೀನಿ, ಅದನ್ನು ಕೂಡ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಮಧ್ಯೆ ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಹಾಕೊಂಡಾದ್ಮೇಲೆ ನೋಡಿ ಇದು ಸಿರಿಧಾನ್ಯಗಳ ಪೌಡ್ರು, ಇದನ್ನು ನಾನು ಮುದ್ದೆಗೆ ಯೂಸ್ ಮಾಡ್ತೀನಿ. ಇವಾಗ ಈ ಥರ ಮಿಕ್ಸ್ಡ್ ಹಿಟ್ಟು ದೋಸೆ ಮಾಡ್ಬೇಕಾದ್ರೆ ಈ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊತೀನಿ, ಯಾಕಂದರೆ ಎಲ್ಲ ಹಿಟ್ಟನ್ನು ಜೊತೇಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮಗೆ ಸಡನ್ನಾಗಿ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಥರ ಟ್ರೈ ಮಾಡಿ. ನೆಕ್ಸ್ಟು ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕ್ಯಾರೋಟು, ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ನಾನು ಉಪ್ಪು ಆವಾಗಲೇ ಹಾಕಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೆಕ್ಸ್ಟ್ ಬೇಕಾದ್ರೆ ನೀವು ಒಂದು ಸ್ವಲ್ಪ ಸೋಡದ ಪುಡಿನೂ ಹಾಕೋಬೋದು. ಇವಾಗ ನೀರು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಕ್ಯಾರೆಟ್ ತುರಿ, ಸಾಂಬಾರು ಸೊಪ್ಪು, ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಇದೆಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು. ನೋಡಿ ಇಲ್ಲಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ರೂ ಸರಿ, ಇಲ್ಲ ನೀವು ಆವಾಗ ಮಾಡಿದ್ರೂ ಬರುತ್ತೆ. ನಿಮ್ಗೆ ಏನಾದರೂ ನೋಡಿ ದೋಸೆ ಎದಳಲಿಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕೊಳ್ಳಿ, ನಿಜವಾಗ್ಲೂ ದೋಸೆ ಎದಳುತ್ತೆ. ಇವಾಗ ನೋಡಿ ಎಲ್ಲ ಹಿಟ್ಟು ಮಿಕ್ಸ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದ್ಸರಿ ಈ ಥರನೂ ಟ್ರೈ ಮಾಡಿ ನೋಡಿ. ಇದು ಚಟ್ನಿ ಜೊತೆಗಾರು ತಿನ್ಬೋದು, ನಾವು ಸಾಂಬಾರು ಜೊತೆಗಾರು ತಿನ್ಬೋದು. ಇಷ್ಟು ಮಿಕ್ಸ್ ಆಗಿದೆ ನೋಡಿ. ಇಲ್ಲಿ ಒಂದು ತವ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ತವ ಮೇಲೆ. ನೋಡಿ ಇವಾಗ ಒಂದು 5 ನಿಮಿಷ ಬಿಡಬೇಕು, ಬೆಂದಾಗಿದೆ. ಅದ್ರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ನೋಡಿ ಒಂದು ಸ್ವಲ್ಪನೂ ಕಲ್ ಮೇಲೆ ಹಿಡಿಯೋದಿಲ್ಲ. ಇವಾಗ ತಿರುವಾಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಮಿಕ್ಸ್ಡ್ ಇಟ್ಟಿದ್ದ ದೋಸೆ ಇದು. ಇದನ್ನೊಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಗೆ ಏನು ತಿಂಡಿ ಮಾಡಬೇಕು ಅಂತ ಸಡನ್ನಾಗಿ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ಥರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ದೋಸೆ ಹೇಗೆ ಬಂದಿದೆ ಅಂತೇಳಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.